ಎಲ್ರಿಗೂ ನಮಸ್ತೆ. ನಾನು ಅಶ್ವಥ್. ನಾನು ಹೇಳಿದ್ದೇ ಸರಿ, ನನ್ನ ಮಾತನ್ನು ನೀವು ಕೇಳಬೇಕು. ಈ ರೀತಿಯಾಗಿ ವಿಶ್ವಕ್ಕೆ ಧಮಕಿ ಹಾಕ್ತಿರುವ ಅಮೇರಿಕಕ್ಕೆ ಮತ್ತೆ ಭಾರತ ತಿರುಗೇಟು ನೀಡಿದೆ. ತೆರಿಗೆ ಸಮರಕ್ಕೆ ಬಗ್ಗದ ಭಾರತ ಶಾಂಘೈ ಸಹಕಾರ ಒಕ್ಕೂಟ ಶೃಂಗಸಭೆಯಲ್ಲಿ ಭಾಗಿಯಾಗಿ ರಷ್ಯಾ ಚೀನಾ ಜೊತೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದೆ. ಸದ್ಯ ಸೂಪರ್ ಪವರ್ ದೇಶವಾಗಿರುವ ಅಮೇರಿಕ ತನ್ನ ತೆರಿಗೆ ಸಮರದಿಂದ ಬಲಾಢ್ಯ ರಾಷ್ಟ್ರಗಳು ಒಂದಾಗಲ್ಲ ಅಂತ ನಿರೀಕ್ಷೆ ಮಾಡಿತ್ತು. ಆದರೆ ರಷ್ಯಾ ಚೀನಾ ಭಾರತ ಒಂದಾಗುವ ಮೂಲಕ ಅಮೇರಿಕಕ್ಕೆ ಈಗ ಸಡ್ಡು ಹೊಡೆದಿವೆ. ಹೀಗಾಗಿ ಇಲ್ಲಿ ಮೂರೂ ದೇಶಗಳ ಸಾಮರ್ಥ್ಯ ಏನು, ಅಮೇರಿಕ ಯಾವ ರೀತಿ ಡಬಲ್ ಗೇಮ್ ಆಡ್ತಾ ಇದೆ, ಮುಖ್ಯವಾಗಿ ಚೀನಾ ಜೊತೆಗಿನ ಸ್ನೇಹದಿಂದ ಭಾರತಕ್ಕೆ ಏನು ಲಾಭ ಇತ್ಯಾದಿ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಶ್ವದ ಆರ್ಥಿಕತೆಯಲ್ಲಿ ಅಮೇರಿಕ ನಂಬರ್ 1 ಹೌದು. ಆದರೆ ವಿಶ್ವದ ಜನಸಂಖ್ಯೆಯಲ್ಲಿ ಈ ಮೂರೂ ದೇಶಗಳ ಒಟ್ಟು ಜನಸಂಖ್ಯೆ ಸೇರಿದರೆ 31% ಆಗುತ್ತೆ. ಅಂದರೆ ಅಮೇರಿಕದಲ್ಲಿ 34 ಕೋಟಿ ಜನರಿದ್ದರೆ ಭಾರತದಲ್ಲಿ 144 ಕೋಟಿ ಜನರಿದ್ದಾರೆ. ಇನ್ನು ಚೀನಾದಲ್ಲಿ 143 ಕೋಟಿ, ರಷ್ಯಾದಲ್ಲಿ 14 ಕೋಟಿ ಜನರಿದ್ದಾರೆ. ಅಂದರೆ ಅಮೇರಿಕ ಜನಸಂಖ್ಯೆಯ 9 ಪಟ್ಟು ಜನಸಂಖ್ಯೆ ಈ ಮೂರೂ ದೇಶಗಳಲ್ಲಿದೆ. ಹಿಂದೆ ಎಲ್ಲ ನಾವು ಜನಸಂಖ್ಯೆಯನ್ನು ಶಾಪ ಅಂತ ಅಂದುಕೊಂಡಿದ್ವಿ. ಆದರೆ ಈಗ ಜನಸಂಖ್ಯೆ ನಮ್ಮ ವರವಾಗಿವೆ. ವಿಶ್ವದ ಅತಿ ದೊಡ್ಡ ಗ್ರಾಹಕ ಮಾರುಕಟ್ಟೆ ಭಾರತ ಮತ್ತು ಚೀನಾದಲ್ಲಿದೆ. ಅಷ್ಟೇ ಅಲ್ಲದೆ ಭಾರತ ಮತ್ತು ಚೀನಾ ಆಹಾರದಲ್ಲಿ ಸ್ವಾವಲಂಬಿ ದೇಶಗಳಾಗಿ ಹೊರಹೊಮ್ಮಿವೆ. ಆದರೆ ತೈಲವನ್ನು ಮಾತ್ರ ನಾವು ಬೇರೆ ದೇಶಗಳಿಂದ ಆಮದು ಮಾಡ್ತಾ ಇದ್ವಿ. ಆದರೆ ಈಗ ತೈಲಕ್ಕೂ ರಷ್ಯಾದಂಥ ಉತ್ತಮ ಸ್ನೇಹಿತ ರಾಷ್ಟ್ರ ಸಿಕ್ಕಿದೆ. ಈ ಹಿಂದೆ ಅಮೇರಿಕ ಮತ್ತು ಯುರೋಪ್ ದೇಶಗಳು ವಿಶ್ವವನ್ನು ಹೇಗೆ ಬೇಕಾದರೂ ಆಟ ಆಡಿಸ್ಬೋದು ಅಂತ ಅಹಂಕಾರದಿಂದ ವರ್ತನೆ ಮಾಡ್ತಾ ಇತ್ತು. ಆದರೆ ರಷ್ಯಾ ಉಕ್ರೇನ್ ಯುದ್ಧದಿಂದ ಇನ್ನು ಮುಂದೆ ಈ ರೀತಿಯಾಗಿ ಆಟ ಆಡಲು ಆಗಲ್ಲ ಅನ್ನೋದು ಈ ದೇಶಗಳಿಗೆ ಗೊತ್ತಾಗಿವೆ. ರಷ್ಯಾದ ಖಾತೆಯನ್ನು ಫ್ರೀಸ್ ಮಾಡಿದಾಗ ರಷ್ಯಾದ ಆರ್ಥಿಕತೆ ಕುಸಿತಗೊಂಡು ರಷ್ಯಾ ಯುದ್ಧದಲ್ಲಿ ಸೋಲುತ್ತೆ ಅಂತ ಈ ದೇಶಗಳು ಊಹಿಸಿದ್ವು. ಆದರೆ ಈ ರೀತಿ ಆಗಿಲ್ಲ. ಭಾರತ ಮತ್ತು ಚೀನಾ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿತು. ಪರಿಣಾಮ ಆರ್ಥಿಕತೆಗೆ ಅಷ್ಟೊಂದು ಸಮಸ್ಯೆ ಆಗಲಿಲ್ಲ. ಅಷ್ಟೇ ಅಲ್ಲದೆ ವಿಶ್ವದಲ್ಲಿ ಕಚ್ಚಾ ತೈಲದ ದರ ಸಹ ಏರಿಕೆ ಆಗಲಿಲ್ಲ. ಒಂದು ವೇಳೆ ಅಮೇರಿಕ ಮತ್ತು ಯುರೋಪಿಗೆ ಒತ್ತಡಕ್ಕೆ ಬಗ್ಗೆ ರಷ್ಯಾದಿಂದ ಭಾರತ ಮತ್ತು ಚೀನಾ ಕಚ್ಚಾ ತೈಲವನ್ನು ಖರೀದಿ ಮಾಡದೇ ಇದ್ದರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ ಕಚ್ಚಾ ತೈಲ ದರ $150-200 ಏರಿಕೆಯಾಗ್ತಾ ಇತ್ತು. ಆದರೆ ಭಾರತ ಮತ್ತು ಚೀನಾದ ಪ್ರಯತ್ನದಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ದರ ನಿಯಂತ್ರಣದಲ್ಲೇ ಇದೆ. ವ್ಯಾಪಾರ ಒಪ್ಪಂದಕ್ಕೆ ಭಾರತ ಸಹಿ ಹಾಕೋದಕ್ಕೆ ಭಾರತದಿಂದ ಆಮದಾಗುವ ವಸ್ತುಗಳಿಗೆ ಅಮೇರಿಕ 25% ಸುಂಕವನ್ನು ವಿಧಿಸಿದೆ. ಅಷ್ಟೇ ಅಲ್ಲದೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇರುವುದಕ್ಕೆ ದಂಡದ ರೂಪದಲ್ಲಿ 25% ಟ್ಯಾರಿಫ್ ಹಾಕಿದೆ. ಹೀಗಾಗಿ ಸದ್ಯ ಈಗ ಕೆಲ ವಸ್ತುಗಳಿಗೆ ಅಂದರೆ ಭಾರತದಿಂದ ಆಮದಾಗುವ ಅಮೇರಿಕದ ವಸ್ತುಗಳಿಗೆ 50% ಸುಂಕವನ್ನು ಅಮೇರಿಕ ವಿಧಿಸಿದೆ. ಆದರೆ ಅಮೇರಿಕ ಎಷ್ಟು ಡಬಲ್ ಗೇಮ್ ಆಡ್ತಾ ಇದೆ ಅಂತಂದರೆ ರಷ್ಯಾದಿಂದ ಅಮೇರಿಕ ಹಲವು ವಸ್ತುಗಳನ್ನು ಈಗಲೂ ಖರೀದಿ ಮಾಡ್ತಾ ಇದೆ. ಮುಖ್ಯವಾಗಿ ಎನ್ರಿಚ್ ಆಗಿರೋ ಯುರೇನಿಯಮನ್ನು ಅಮೇರಿಕ ಈಗಲೂ ರಷ್ಯಾದಿಂದ ಖರೀದಿ ಮಾಡ್ತಾ ಇದೆ. ಅಮೇರಿಕ ಎಷ್ಟು ಖರೀದಿ ಮಾಡಿದೆ ಅಂತ ನೋಡುವುದಾದರೆ 2023ರಲ್ಲಿ $1,190 ಮಿಲಿಯನ್ ಮೌಲ್ಯದ 710 ಟನ್ ಎನ್ರಿಚ್ ಆಗಿರೋ ಯುರೇನಿಯಮನ್ನು ರಷ್ಯಾದಿಂದ ಆಮದು ಮಾಡಿತ್ತು. ಇನ್ನು 2024ರಲ್ಲಿ $624 ಮಿಲಿಯನ್ ಮೌಲ್ಯದ 335 ಟನ್ ಯುರೇನಿಯಮನ್ನು ರಷ್ಯಾದಿಂದ ಖರೀದಿಸಿದೆ. ಇಷ್ಟೇ ಅಲ್ಲದೆ ರಸಗೊಬ್ಬರ, ಎಲೆಕ್ಟ್ರಾನಿಕ್ಸ್ ಮತ್ತು ವೇಗವರ್ಧಕ ಪರಿವರ್ತಕಗಳಲ್ಲಿ ಬಳಸುವ ಪಲ್ಗಾಡಿಯಂ, ಹಲವು ಲೋಹಗಳು, ಯಂತ್ರೋಪಕರಣಗಳನ್ನು ರಷ್ಯಾದಿಂದ ಅಮೇರಿಕ ಈಗಲೂ ಆಮದು ಮಾಡ್ತಾನೇ ಇದೆ. ಭಾರತ ತೈಲ ಖರೀದಿಸಿ ಉಕ್ರೇನ್ ಯುದ್ಧಕ್ಕೆ ಸಹಕಾರ ಮಾಡ್ತಾ ಇದೆ ಅಂತ ದೂರುವ ಅಮೇರಿಕ ರಷ್ಯಾದಿಂದ ಹಲವು ವಸ್ತುಗಳನ್ನು ಖರೀದಿ ಮಾಡಿದರೂ ಯಾರೂ ಈ ವಿಚಾರವನ್ನು ಪ್ರಶ್ನೆ ಮಾಡಲ್ಲ. ಅಮೇರಿಕ ಮಾತ್ರವಲ್ಲ, ಯುರೋಪಿನ ಹಲವು ದೇಶಗಳು ಈಗಲೂ ಸಹ ರಷ್ಯಾದಿಂದ ಗ್ಯಾಸನ್ನು ಪರ್ಚೇಸ್ ಮಾಡ್ತಾ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ ಉಕ್ರೇನಿಗೆ ಭಾರತ ಡೀಸೆಲನ್ನು ರಫ್ತು ಮಾಡ್ತಾ ಇದೆ. ಈ ಜುಲೈನಲ್ಲಿ ಭಾರತ 83,000 ಟನ್ ಡೀಸೆಲನ್ನು ಉಕ್ರೇನಿಗೆ ಸಪ್ಲೈ ಮಾಡಿದೆ. ಎಷ್ಟು ಏರಿಕೆಯಾಗಿದೆ ಅಂತಂದರೆ 2024ರಲ್ಲಿ ಭಾರತದ ಪಾಲು 1.9% ಇತ್ತು. ಆದರೆ ಈ ಜುಲೈನಲ್ಲಿ ಉಕ್ರೇನಿಗೆ ಕಳಿಸುವ ಡೀಸೆಲ್ ಪ್ರಮಾಣ
15.9% ಏರಿಕೆಯಾಗಿದೆ. ಇದರ ಅರ್ಥ ಉಕ್ರೇನ್ ಆರ್ಥಿಕತೆಗೆ ಭಾರತ ನೆರವು ನೀಡ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತೆ. ಈ ವಿಚಾರವನ್ನು ಅಮೆರಿಕ ಸೇರಿದಂತೆ ಯುರೋಪ್ ಎಲ್ಲಿಯೂ ಚರ್ಚೆ ಮಾಡ್ತಾನೇ ಇಲ್ಲ. ಗಲ್ವಾನ್ ಗಲಾಟೆಯ ನಂತರ ಭಾರತ ಮತ್ತು ಚೀನಾದ ನಡುವಿನ ಸಂಬಂಧ ಹಾಳಾಗಿತ್ತು. ಆದರೆ ಈಗ ಎರಡೂ ದೇಶಗಳು ಗಡಿಯಲ್ಲಿ ಸೈನ್ಯವನ್ನು ಹಿಂದಕ್ಕೆ ಪಡೆಯಲು ಒಪ್ಪಿಗೆ ನೀಡಿವೆ. ಇದಾದ ನಂತರ ಎರಡೂ ದೇಶಗಳ ಮಧ್ಯೆ ಯಾವುದೇ ದೊಡ್ಡ ಮಟ್ಟದ ಗಡಿಯಲ್ಲಿ ಗಲಾಟೆಗಳು ನಡೆದಿಲ್ಲ. ಕಳೆದ 20 ವರ್ಷಗಳಲ್ಲಿ ಭಾರತ ಮತ್ತು ಚೀನಾದ ನಡುವೆ ದ್ವಿಪಕ್ಷೀಯ ವ್ಯಾಪಾರ ಬಹಳ ಏರಿಕೆಯಾಗಿದೆ. ಆದರೆ ಚೀನಾದ ಜೊತೆಗೆ ಭಾರತದ ವ್ಯಾಪಾರ ಕೊರತೆ ಇದೆ. ವ್ಯಾಪಾರ ಕೊರತೆ ಏನು ಅಂತಂದರೆ, ರಫ್ತಿಗಿಂತ ಆಮದು ಭಾರಿ ಪ್ರಮಾಣದಲ್ಲಿದ್ದರೆ ಅದನ್ನು ವ್ಯಾಪಾರ ಕೊರತೆ ಅಂತ ಕರೆಯಲಾಗುತ್ತೆ. ಚೀನಾದಿಂದ ಭಾರತ ಏನೇನು ಆಮದು ಮಾಡ್ತಾ ಇದೆ ಅಂತ ನೋಡೋದಾದರೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು, ಯಂತ್ರೋಪಕರಣಗಳು, ಕಬ್ಬಿಣ, ರಸಗೊಬ್ಬರ, ಪ್ಲಾಸ್ಟಿಕ್, ಲಿಥಿಯಂ ಬ್ಯಾಟ್ರಿ, ಅಪರೂಪದ ಲೋಹಗಳು ಸೇರಿದಂತೆ ಹಲವು ವಸ್ತುಗಳನ್ನು ಭಾರತ ಆಮದು ಮಾಡ್ತಾ ಇದೆ. ಅಮೆರಿಕ ಸುಂಕ ಸಮರ ಆರಂಭಿಸಿದ ನಂತರ ಚೀನಾ ಅಪರೂಪದ ಲೋಹಗಳನ್ನು ಸಪ್ಲೈ ಮಾಡಲ್ಲ ಎಂದಿತ್ತು. ಇದರಿಂದಾಗಿ ಭಾರತದ ಆಟೋಮೊಬೈಲ್ ಕಂಪನಿಗಳಿಗೆ ಕೆಲಕಾಲ ಸಮಸ್ಯೆಯಾಗಿತ್ತು. ಆದರೆ ಈಗ ಅಪರೂಪದ ಲೋಹಗಳನ್ನು ರಫ್ತು ಮಾಡೋದಾಗಿ ಚೀನಾ ಪ್ರಕಟಿಸಿದೆ. ಮುಂದಿನ ಕೆಲ ದಿನಗಳಲ್ಲಿ ಭಾರತ ಮತ್ತು ಚೀನಾ ನಡುವೆ ನೇರ ವಿಮಾನಯಾನ ಹಾರಾಟ ನಡೆಯಲಿದೆ. ಪಾಕ್ ವಾಯುಸೀಮೆ ಬಂದಾಗಿರುವ ಕಾರಣ ಭಾರತದ ವಿಮಾನಯಾನ ಕಂಪನಿಗಳಿಗೆ ಸ್ವಲ್ಪ ನಷ್ಟವಾಗ್ತಾ ಇದೆ. ಆದರೆ ಭಾರತ ಮತ್ತು ಚೀನಾ ನಡುವೆ ನೇರ ವಿಮಾನಯಾನ ಆರಂಭವಾದರೆ ಭಾರತದ ಕಂಪನಿಗಳಿಗೆ ಆದಾಯ ಬರಲಿದೆ. ಮೇಕ್ ಇನ್ ಇಂಡಿಯಾ ಯೋಜನೆ ಆರಂಭವಾಗಿ ಭಾರತದಲ್ಲೇ ಕೆಲ ವಸ್ತುಗಳ ಉತ್ಪಾದನೆಯಾದರೂ ನಾವು ಚೀನಾಕ್ಕೆ ಕಂಪೇರ್ ಮಾಡಲು ಸಾಧ್ಯವಿಲ್ಲ. ಯಾಕೆ ಅಂತಂದರೆ ಚೀನಾದಲ್ಲಿ 1990ರ ದಶಕದಲ್ಲೇ ಕೈಗಾರಿಕಾ ಕ್ರಾಂತಿ ಆರಂಭವಾಗಿದ್ದು ಈಗ ವಿಶ್ವದ ಫ್ಯಾಕ್ಟ್ರಿಯಾಗಿ ಹೊರಹೊಮ್ಮಿದೆ. ಹೀಗಾಗಿ ಭಾರತಕ್ಕೆ ಚೀನಾ ಅನಿವಾರ್ಯ, ಚೀನಾಕ್ಕೂ ಭಾರತ ಅನಿವಾರ್ಯ. ಈ ಕಾರಣಕ್ಕೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರು ಡ್ರ್ಯಾಗನ್ ಮತ್ತು ಆನೆ ಜೊತೆಯಾಗಿ ನೃತ್ಯ ಮಾಡಿದರೆ ಎರಡೂ ದೇಶಗಳಿಗೆ ಲಾಭ ಅಂತ ಹೇಳಿದ್ದಾರೆ. ಎರಡೂ ದೇಶಗಳು ಹಿಂದೆ ಗಡಿಯಲ್ಲಿ ಕಿತ್ತಾಟ ನಡೆಸಿವೆ. ಇನ್ನು ಟಿಬೆಟ್ನ ಧರ್ಮಗುರು ದಲೈ ಲಾಮಾ ಅವರಿಗೆ ಆಶ್ರಯ ನೀಡಿದ್ದಕ್ಕೆ ಚೀನಾ ಹಿಂದಿನಿಂದಲೂ ವಿರೋಧ ವ್ಯಕ್ತಪಡಿಸ್ತಾನೇ ಇದೆ. ಇನ್ನೊಂದು ಕಡೆ ಪಾಕಿಗೆ ಚೀನಾ ನೆರವನ್ನು ನೀಡ್ತಾ ಇರೋದು ಭಾರತಕ್ಕೆ ಗೊತ್ತಿರುವ ವಿಚಾರವೇ ಹೌದು. ಹೀಗಿದ್ದರೂ ಸದ್ಯದ ಕಠಿಣ ಪರಿಸ್ಥಿತಿಯಲ್ಲಿ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಭಾರತ ಮತ್ತು ಚೀನಾ ದ್ವಿಪಕ್ಷೀಯ ಮಾತುಕತೆ ನಡೆಸಿವೆ. ಭಾರತ ಮತ್ತು ಚೀನಾ ಕಿತ್ತಾಡಿದರೆ ಅಮೆರಿಕ ಮತ್ತು ಯುರೋಪಿಗೆ ಲಾಭ. ಹೇಗೆ ಲಾಭ ಅಂತಂದರೆ, ಭಾರತ ಭಾರಿ ಪ್ರಮಾಣದಲ್ಲಿ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡುತ್ತೆ. ಶಸ್ತ್ರಾಸ್ತ್ರ ಖರೀದಿ ಮಾಡಿದ್ರಿಂದ ಅಮೆರಿಕ ಮತ್ತು ಯುರೋಪ್ ಆರ್ಥಿಕತೆಗೆ ಬೂಸ್ಟ್ ಸಿಗುತ್ತೆ. ಹೀಗಾಗಿ ಭಾರತ ಮತ್ತು ಚೀನಾ ಒಂದಾದರೆ ಭಾರತ ಮತ್ತು ಚೀನಾಕ್ಕೆ ಬಹಳಷ್ಟು ಲಾಭ ಇದೆ. ಎಲ್ಲಿವರೆಗೆ ಈ ಸ್ನೇಹ ಸಂಬಂಧ ಮುಂದುವರಿಯುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಧನ್ಯವಾದಗಳು.